ಇಲ್ಲೊಂದು ಬುದ್ಧನ ಶಾಂತಿ ಸ್ತೂಪ. ಅನೇಕ ಶಿಲಾಲೇಖನಗಳು ಅಹಿಂಸೆ, ಶಾಂತಿ ಮತ್ತು ನೀತಿಯ ಸಂದೇಶಗಳನ್ನು ಸಾರುತ್ತವೆ. ಹಾಗಾದರೆ ಯಾವುದು ಈ ಶಾಂತಿ ಸ್ತೂಪ ಅಂತೀರಾ? ಇದೇ ಧವಳಗಿರಿ ಪಗೋಡ ಅಥವಾ ಶಾಂತಿ ಸ್ತೂಪ. ಒಡಿಶಾ ರಾಜಧಾನಿ ಭುವನೇಶ್ವರದ ದಯಾ ನದಿಯ ದಡದಲ್ಲಿರುವ ಐತಿಹಾಸಿಕ ಸ್ಥಳ. ಮೌರ್ಯ ಚಕ್ರವರ್ತಿ ಅಶೋಕ ಕಳಿಂಗ ಯುದ್ಧವನ್ನು ಹೋರಾಡಿ ಗೆದ್ದ ಪ್ರದೇಶವೇ ಈ ಧವಳಗಿರಿ. ದಂತಕಥೆಗಳ ಪ್ರಕಾರ ದಯಾ ನದಿಯ ನೀರು ಭಯಾನಕ ಕಳಿಂಗ ಯುದ್ಧದಲ್ಲಿ ಸತ್ತವರ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆಗ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅಹಿಂಸೆ ಮತ್ತು ಶಾಂತಿಯ ಮೌಲ್ಯಗಳನ್ನು ಅಂಗೀಕರಿಸಿ ಧರ್ಮದ ಮಾರ್ಗವನ್ನು ಅಳವಡಿಸಿಕೊಂಡಿದ್ದು ಈ ಬೆಟ್ಟಗಳಲ್ಲಿಯೇ. ಮೌರ್ಯ ಚಕ್ರವರ್ತಿ ಅಶೋಕನು ಧವಳಗಿರಿಯನ್ನು ಪ್ರಸಿದ್ಧ ಬೌದ್ಧ ಕೇಂದ್ರವನ್ನಾಗಿ ಮಾಡಿದನು. ಬೆಟ್ಟಗಳಲ್ಲಿ ಮತ್ತು ಸುತ್ತಮುತ್ತ ಹಲವಾರು ಚೈತ್ಯಗಳು, ಸ್ತೂಪಗಳು ಮತ್ತು ಕಂಬಗಳನ್ನು ನಿರ್ಮಿಸಿದನು. ಧವಳಗಿರಿಯಲ್ಲಿನ ಗಮನಾರ್ಹ ಸ್ಥಳಗಳೆಂದರೆ ಭವ್ಯವಾದ ಈ ಶಾಂತಿ ಸ್ತೂಪ ಮತ್ತು ಹಲವಾರು ಶಾಸನಗಳು. ನೀವು ನೋಡುತ್ತಾ ಇರುವ ಈ ಧವಳಗಿರಿ ಶಾಂತಿ ಸ್ತೂಪವು 1972ರಲ್ಲಿ ಬೌದ್ಧ ಸಂಘಗಳು ನಿರ್ಮಿಸಿದ ಬೌದ್ಧ ರಚನೆಯಾಗಿದೆ.